ಜಲ್ದಿ ನಡಿಲೇ ಸುನಿ, ಹೊತ್ತಾಕೈತಿ ಮತ್ತೆ ಮತ್ತೆ ಒದರ್ತಾಳೆ. ಅಲ್ಲ ಸುಮಕ್ಕ ನೀನೇ ತಡ ಮಾಡಿ ಮತ್ತೆ ನನಗೆ ಜಲ್ದಿ ಜಲ್ದಿ ನಡಿ ಅಂತೀಯಲ್ಲ. ಏನ್ ಮಾಡ್ಲಿ ಸುನಿ, ನಮ್ಮ ಮನೆ ಒಂದು ಮುದುಕಿ ಐತಲ್ಲ ಮತ್ತೆ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ನಾನು ವಟ 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 ಹಚ್ಚಿ ಬಿಡಿರ್ತಾಳೆ. ಅಲ್ಲ ನೀ ಮತ್ತೆ ಸುಮ್ಮನೆಕ್ಕೆ ದೊಡ್ಡ ಸಸಿ ಇದಲ್ಲ, ಆಕೆ ಮನೆಗೆ ಯಾರು ಓಡಿಸ್ಬಾರ್ದೇನ? ಅಯ್ಯ ಆಕೆ ಅಲ್ಲಾದ್ರೆ ನಮಗೆ ಕಾಟ ಕೊಡೋದು ಯಾರು? ನಮಗೆ ಕಾಟ ಕೊಡೋಕ್ಕಾದ್ರೆ ಇರ್ಬೇಕಲ್ಲ ಆಕೆ. ಮಾತಿದ್ರು ನನ್ನ ಗಂಡನ ಮನೆ ಇದು ಅಂತಾಳೆ, ಮತ್ತೆ ಮನೆ ಬಿಟ್ಟು ಹೋಗ್ತಾಳನ್ನ ಸುಳ್ಳಿನ ಮಾತು ಬಿಡೋದು. ಆಕಿ ಸತ್ತು ದವ್ವಾಗಿ ನಮ್ಮ ಮನೆಗೆ ಇರ್ತಾಳೆ ನೋಡ್ಬೇಕಿದ್ರೆ, ಆ ದವ್ವಾಗಿ ಬಂದು ನನಗೆ ಕಾಟ ಕೊಡ್ತಾ ಬೇಕಿದ್ರೆ ಹಂಗಿದಾಳಕಿನ ಮತ್ತೆ ಮತ್ತೆ ನೋಡವ ದೇವ್ರಂತಕ್ಕೆ ನಾನು ಮದುವೆ ಆಗಿ ಬಂದ 5 ವರ್ಷಕ್ಕೆ ನಿಗಿರ್ಕೊಂಡು ಹೋಗ್ಬಿಟ್ಲು. ನಮ್ಮ ಮಾವ ತುಂಬಾ ಒಳ್ಳೆಯವರು, ನಮ್ಮ ಅತ್ತಿ ಬಾಳ ನಿಗಿಸ್ ನೀರು ಕುಡಿತಿದ್ರು ನನಗೆ. ಓ ದೇವ್ರು ಬೇಗ ಕರ್ಕೊಂಡ, ಅದೇ ಒಳ್ಳೆ ಕೆಲಸ ಮಾಡಿದ ದೇವ್ರು. ಆತ್ ನಡಿಲೇ ಮನೆಗೆ ಹೋಗೋಣ ಬೇಗ ಬೇಗ. ಅಯ್ಯೋ 500 ರೂಪಾಯಿ ನೋಟ್ ಬಿತ್ತ ಕಾಣಿಸ್ತಾ ಐತಲ್ಲ. 500 ರೂಪಾಯಿ ನೋಟು ಯಾರ್ದು? ನಾನು ತಕೊಂತೀನಿ. ಈಗೇನಕ್ಕೆ ಇಷ್ಟು ಬೇಗ ಉಂಟಾಳಲ್ಲ, ಇರೇ ಬರ್ತೀನಿ. ಏ ಸುನಿತಾ ಇದು ನಂದು. ಯವ್ವ ಹೇಮ ಇದು ನಂದು ವಾ ತಾಯಿ, ನಾನು ಇವಾಗ ಬೀಳ್ಸಿದ್ದು ಅದನ್ನೇ ತಗೊಳಕಂತ ಬಂದೆ, ಅಷ್ಟಾಗ ನೀ ಬಂದಿ. ನೀನ್ ಯಾವ ಬೀಳ್ಸಿದ್ದೆ ಸುನಿತಾಕ? ನೀನ್ ಆ ಕಡೆಯಿಂದ ಬರಕ್ ಕುಂತೀಯ? ನಂದದು ನೋಟು. ಓಹೋ ಈಗ ಇದಕ್ಕೆ ಓಡೋಗಿದ್ದು. ಈಗ 500 ರೂಪಾಯಿ ನಂದೆ, ಸುಮ್ಮನೆ ಬಿಟ್ಬಿಡು. ಹಾ ಅದ್ಯಾಕೆ ಬಂದ್ಬಿಡು, ನಂದೈತೆ. ಸರಿ ಸರಿ ಆ ಕಡೆ. ವಾ ಹೇಮ ಇವಾಗ ಅದು ನಂದೇ ನೋಟು ಬಿತ್ತು, ಅದನ್ನೇ ತಗೊಳ್ಳೋಣ ಅಂತ ಬಂದ್ವಿ ನಾವು. ಸರ್ಕ ಆ ಕಡೆ, ನಂದದು. ಇಲ್ಲೇವ ನಾನ್ ಬಿಡಿಸ್ಕೊಂಡು ಹೋಗಿದ್ದದು, ನಂದು ನೋಟು. ಅಲ್ಲ ಈಕಿ ನೋಡಿಕಿನ ನನಗೆ ಕೇಳ್ಬೇಕಂತೆ ಯಾಕೆ ಬೇಕಿತ್ತು ಅಂತೀನಿ. ಬಿದ್ದಿರ ನೋಡಿ ತಗೊಳೋದು. ಇದು ನಂದು ತಾನೆ 500 ರೂಪಾಯಿ. ಹಾ ಹೌದೌದು ಅವಳ್ದೆ. ಇದು ನಂದೆ 500 ರೂಪಾಯಿ. ಹಾಗಲ್ಕಾಗಿ ಬೇವಿನ ಸಾಕ್ಷಿ ಅಂತ ಹಂಗಿಕ್ಕಿಗೆ ಹಾಕಿ ಈ ಕಡೆ ಹೋಗಬೇಕಾರೆ ಬೇಯಿಸ್ಕೊಂಡು ಹೋಗಿ ನಾನು ಅರ್ಧ ದಾರಿಗೆ ನೋಡ್ತೀನಿ ದುಡ್ಡೇ ಇಲ್ಲ, ಅದಕ್ಕೆ ಮತ್ತೆ ಯಾರು ತಗೊಳ್ಳಿಲ್ಲ ಸಾಕಪ್ಪ ಅಂತ ಹೇಳಿ ಹುಡ್ಕಂತ ಬಂದೆ, ಇಲ್ಲಿ ಬಿದ್ದೈತಿ. ನೀ ನೋಡಿದ್ರೆ ನೀನ್ ಅಂತೀಯಲ್ಲವ. ಅಲ್ಲ ಇವಾಗಿನ ಐತಿ ಇವಾಗ ಬಿತ್ತು ಅಂತ, ಅಲ್ಲ ನೋಡಿದ್ರೆ ಅರ್ಧ ದಾರಿಗೆ ಹೋಗಿ ಬಂದಿನಿ ಅಂತೀಯ. ನೀನೇ ಕರೆಕ್ಟಾಗಿ ಮಾತಾಡ್ತಿಲ್ಲವ. ಇವಾಗ ನಿನ್ ದುಡ್ಡು ಅನ್ನಕ್ಕೆ ಸಾಕ್ಷಿ ಐತೆ ಹೇಳು. ನಿಂದೆ ದುಡ್ಡು ಅಂತ ಸಾಕ್ಷಿ ತೋರಿಸ್ಬಿಡು, ಕೊಟ್ಟು ಹೋಗ್ಬಿಡ್ತೀನಿ 500 ರೂಪಾಯಿನ. ಸಾಕ್ಷಿ ಸಾಕ್ಷಿ ಏನಿಲ್ಲ, ಇದು ನಂದಷ್ಟೇ. ಏನು ಎಲ್ಲಿಂದ ತರಲಿ ನಾ ಸಾಕ್ಷಿನ? ಇಲ್ಲ ಊರವರಿಗೆಲ್ಲ ಹೇಳ್ತೀನಿ, ಇದು ನನ್ನ ದುಡ್ಡು ನಾನು ಬೆಳೆಸ್ಕೊಂಡು ಹೋಗಿದ್ದೆ, ಇವಾಗ ತಗೊಳಕ್ ಕುಂತೀನಿ ನೋಡ್ರಿ ಅಂತ ಹೇಳ್ಕೊಂತ ಬರ್ಲೇನು? ನಂದೇ ಇತ್ತಗ. ನನಗಾದ್ರೆ ಆಗೈತೆ ಬೇವಿನ ಸಾಕ್ಷಿನ ಅಂತಂದಿ, ಮತ್ತೆ ನಿನಗೆ ಸಾಕ್ಷಿ ಇದ್ದಾರೆ. ನನಗಾದ್ರೆ ಬೇವಿನ ಸಾಕ್ಷಿ, ನಿನಗೆ ಯಾರಿದ್ದಾರೆ? ಜಾಸ್ತಿ ಮಾತಾಡಬೇಡ ಸುನಿತಕ್ಕ, ನಾನೇ ಮೊದಲು ನೋಡಿದ್ದು, ನಾ ತಗೊಂತೀನಿ ಅಷ್ಟೇ. ನಾನು ಮೊದಲು ನೋಡಿದ್ದವ, ನಾನೇ ತಗೊಂತೀನಿ. ಅಯ್ಯೇ ಬಿಟ್ಟು ಸಿದ್ಧತೆ ಅಂತ ತಗೊಳಕ್ ಬಂದಾಳ, ನಾಚಿಕೆ ಅನ್ನೋದಿಲ್ಲ. ಮತ್ತೆ ನೀನೇ ಮಾಡಕ್ ಕುಂತೀಯಾ? ನೀನೇ ಬಿಟ್ಟು ತಗೊಳಕ್ ಬಂದೀಯಾ? ನಿನಗೆ ನಾಚಿಕೆ ಅನ್ನೋದಿಲ್ಲ? ನೀನ್ ಎಷ್ಟು ನೀರಾಗಿ ಮುಳುಗ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ದುಡ್ಡು ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನೋಡಿ ಸರಿ ಇರಲ್ಲ. ನಾನೇ ಹೋತಾಯಿ ಬಿಟ್ಟು ಹೋಗ್ಲಿ, ನಾನು ನೋಡ್ದಕ್ಕೆ ಫಸ್ಟ್ ನಾ ತಗೊಂಡೇ ಹೋಗ್ತೀನಿ. ಬಿಡೇ ನಂದಿದ್ದು, ನೀನ್ ಬಿಡು, ಇದು ನಂದೈತೆ. ಆಗಿದ್ದಾಗಿ ಇವತ್ತು ಈ 500 ರೂಪಾಯಿ ಮನೆಗೆ ತಗೊಂಡು ಹೋಗೋದೇ ಸೈ ನಾನು. ಅಲ್ಲ ಮನೆಗೆ ಕೂತಿದ್ರು ಕರಗ್ಲಾರ್ದಷ್ಟು ಆಸ್ತಿ ಐತಿ, ಆದ್ರೆ ಒಂದು 500 ರೂಪಾಯಿ ನೋಟಿಗೆ ಬಂದಿಯಲ್ಲ, ಲಕ್ಷಗಲ್ಲ ನಿನಗೆ. ಹೌದು ಪಾಪ, ನಿನಗೇನು ಕೂಳಿ ಗತಿಲ್ದೆ ಬಂದಿಯಾ ಮತ್ತೆ? ಜಾಸ್ತಿ ಮಾತಾಡ, ನೀನ್ ಸುಮ್ಮನೆ ಬಿಡು. ನೀನ್ ಬಿಡೆ ಬಿಡೆ ಮಕ್ಕ, ಇವೇನೇವ ಇವ್ ಜಗಳ ಕುಂತಾವು. ಹೊಸ ಶಿಲಕ ನೋಡಲ್ಲಿ ರಸ್ತೆ ಆಗಿದ್ರೆ 500 ರೂಪಾಯಿಗೆ ನಾಯಿ ಹಂದಿಗಳ ತರ ಕಚ್ಚರ ಕುಂತಾವ ಎರಡು. ಯವ್ವ ನಾನು ಇವಕ್ಕೇನು ಬಂದಿರೋದಂತ. ಓತೇವ ನನ್ನ ಸೊಂಟ. ಯವ್ವ ಈಕಿ ಕಾಲದಿಂದ ನನ್ನ ಸೊಂಟ ಓತೇವ. ಯವ್ವ ನನ್ನ ಸೊಂಟನೇ. 500 ರೂಪಾಯಿ ನೋಟ್ ಹರ್ದಲ್ಲ ಸುತ್ತ ಸುಮ್ಮನೆ. ನಾನು ಹರ್ದನಾ? ಯವ್ವ ನನಗೆ ಹೊಡ್ದ್ಯಾ? ರಾಕ್ಷಸಿ ರಾಕ್ಷಸಿ ನೀನು. ಮಾಡ್ತೀನಿ ತಾಳು ನಿನಗೆ. ಅಯ್ಯ ನಿನ್ ಕೈ ಸರಿದೋಗ್ಲಿ, ನನಗೆ ಹೊಡಿತೇನೆ. ಹೊಡಿಯೋದಲ್ಲ, ಚರ್ಮ ಸುಲಿತೀನಿ ನಿಂದು ಇವತ್ತು. ಸುಲಿಬಾ ನೋಡ್ತೀನಿ ಹೆಂಗ್ ಸುಲಿತಿ ಅಂತ. ಜಾಸ್ತಿ ಮಾತಾಡ ಬೀಳ್ತವೆ ಇವಾಗ. ಸುಮ್ಮನೆ ಇಬ್ರು ಸಾಕಿ, ಎಷ್ಟು ಮಾತಾಡ್ಕೊಂತೀರ? ಅವಾಗಲೇ ನೋಡಕೊಂತೀನಿ ನಾನು. ನೋಡು ಸುಶೀಲಕ, ನಾನು 500 ರೂಪಾಯಿ ನೋಟು ಹರಿದ್ಲು ಸುಮ್ಮನೆ. ಈಕಿ ನೋಟು ಸುಶೀಲಕ, ನಂದು ಸುಶೀಲಕ. ತಗೊಂಡೋಗಿವ ಯಾರು ಬೇಡ ಅಂದ್ರು, ಹರಿದಿಟ್ಟಿಯಲ್ಲ. ನಾನೇ ಹರಿದಿದ್ದು ನೋಟು ತಗೊಂಡೋಗ್ಲಿ, ನೀನೇ ಹರ್ದಕ್ಕೆ ಬರೀ 500 ರೂಪಾಯಿ ಕೊಡುವಾಗ. ನನ್ನ ನೋಟು ನಿನ್ನ ನೋಟು ಅಂತ ಹೇಳಿದಂತೆ ಜೊತೆಗೆ ಹರಿದು ಮತ್ತೆ ನನಗೆ 500 ರೂಪಾಯಿ ಬೇರೆ ಕೊಡ್ಬೇಕಾ? ನಾನು ಹರಿದಿನ ಅದು ನಂದೈತದ 500 ರೂಪಾಯಿ. ನಾನು ಯಾಕೆ ನಿನಗೆ 500 ರೂಪಾಯಿ ಕೊಡ್ಬೇಕು ಅಂತೀನಿ? ನೀನೇ ನನಗೆ 500 ರೂಪಾಯಿ ಕೊಡ್ಬೇಕು, ಇವಾಗ ಕೊಡು ಅಷ್ಟೇ. ಅಮ್ಮಣ್ಣಿ ಬಂದ್ಬಿಟ್ಲು, ಕೊಡು 500 ರೂಪಾಯಿ ಅಂತೇಳಿ. ನಾನೇ ಕೊಡ್ಲಿ? ನೀನೇ ಸುಮ್ಮನೆ 500 ರೂಪಾಯಿ ಕೊಟ್ಟು ಹೋದ್ರೆ ಸರಿ, ಇಲ್ಲ ನೋಡ್ ಸರಿ ಇರಲ್ಲ. ನೀನ್ ಕೊಡ್ಬೇಕಾಗಿರೋಕೆ ನನಗೆ 500 ರೂಪಾಯಿನ ಕೊಡು. ಸುಮ್ಮನೆ ಇಬ್ರು ಸ್ವಲ್ಪ. ಸುಶೀಲಕ ನಂದದು ದುಡ್ಡು, ನಂದು ಸುಶೀಲಕ. ಇವಾಗ ಇಬ್ರು ಸುಮ್ಮನಿದ್ರೆ ಸರಿ. ಅದೇನ ನೋಡಕೊಂತೀನಿ, ಇಬ್ರು ಹೊಡೆದಾಡಕೊಂತ ನಾಯಿ ಹಂದಿ ಕಳ್ತಾರ. ನಿಜ ಹೇಳ್ರಿ ಇವಾಗ, ಯಾರ್ದು ಇಬ್ರದಲ್ಲಿ ಯಾರು ದುಡ್ಡಿದು? ನನ್ನದು. ಸುಳ್ಳು ಹೇಳ್ಬೇಡ್ರಿ ಇಬ್ರು. ಎಲ್ಲೋ ತೇವ ನನ್ನ ಕಂಡಬಿಟ್ಟೆ 500 ರೂಪಾಯಿ. ಅಯ್ಯೋ ದೇವ್ರೆ, ನಾನು ಒಳ್ಳೆ ಕಳ್ಕೊಂಡಲ್ಲಪ್ಪ. ರಾಚವ ಏನು ಹುಡ್ಕೊಂತೀಯ ಅಲ್ಲಿ? ಇಲ್ಲ ಅವಾಗಲೇ ಈ ದಾರಿಗೆ ಹಿಂಗೆ ಹೋದ್ನಾ,
ನೋಡಿದ್ರೆ 500 ರೂಪಾಯಿ ನೋಟ್ ಬೀಳ್ಸ್ಕೊಂಡು ಹೋಗಿನೇವ ಮನೆಗೆ ಹೋದ್ಮೇಲೆ ನೋಡ್ಕೊಂಡು ಕುಂತೀನಿ. ಅಲ್ಲಿಂದ ಹುಡ್ಕೊಂತ ಬರ ಕುಂತೀನಿ, ಎಲ್ಲ ಸಿಕ್ತಿಲ್ಲ. ನೋಡಿದ್ರೆ ಯಾರಾದ್ರೂ ಹಂಗೆ ಬಿಟ್ಟು ಹೋಗ್ತಾರೇನವ, ಯಾರಾದ್ರೂ ತಗೊಂಡೋದ್ರೆ ಏನೋ ಯಾರಿಗೆ ಗೊತ್ತು. ಚೌಕ 500 ರೂಪಾಯಿ ಕಳ್ಕೊಂಡಿಕ್ಕೆ ನೀನು ಹಂಗಿದ್ರೆ ಹೂನವ ನಾನೇ, ನಿನಗೆ ಗೊತ್ತಾ ನಾನು 500 ರೂಪಾಯಿ ಕಳ್ಕೊಂಡಿನಿ ಅಂತ? ಏನ್ರವ ನೀವಿಬ್ರದ 500 ರೂಪಾಯಿ ಹೇಳ್ರಿ ಇವಾಗ. ಅದು ಇಲ್ಲ ಇಲ್ಲ ಸುಶೀಲಕ್ಕ, ನಂದಲ್ಲ. ನಂದು ಅಲ್ಲ ಸುಶೀಲಕ್ಕ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ ಅನ್ಸ್ತತಿ. ಇಷ್ಟೊತ್ತು ಇಬ್ರು ನಂದು ನಂದು ಅಂತ ಹೊಡೆದಾಡ್ತಿದ್ರಿ, ಇವಾಗ ಹೆಂಗಿರವ ನಿಮ್ದಲ್ಲ ಹಾಕತ್ತದು? ಇಲ್ಲ ಸುಶೀಲಕ್ಕ, ಅದು ನಮ್ದಲ್ಲ ನೋಟು. ಏನೋ ಅಲ್ಲಿಂದ ನೋಡಿದೆ, ಅದು 500 ರೂಪಾಯಿ ನೋಟ್ ಬಿದ್ದಿದ್ದು, ತಕೊಳ್ಳೋಣ ಅಂತ ಬಂದೆ ಅಷ್ಟೇ. ನಂದು ಏನಲ್ಲ ಸುಶೀಲಕ್ಕ, ಅದು ನೋಟು ಅಲ್ಲಿಂದ ಬರ್ಬೇಕಾದ್ರೆ ನೋಡಿದೆ, ತಕೊಳ್ಳೋಣ ಅಂತ ಬಂದೆ ಅಷ್ಟೇ. ಈಕಿನೂ ಬಂದ್ಲು ಹೇಮ ತಕೊಳ್ಳೋಣ ಅಂತೇಳಿ, ಆಕೆಗೆ ಕೊಡ್ಲಿ ಅಂತ ಜಗಳ ಮಾಡಿದೆ ಅಷ್ಟೇ. ಅಲ್ಲ ನಿಮ್ದಲ್ಲದಕ್ಕೆ ಇಷ್ಟೊಂದೆಲ್ಲ ಜಗಳ ಮಾಡಕ್ ಕುಂತಿರಲ್ಲ, ಏನ್ ಸಿಕ್ತಿಬ್ರಿಗೂ? ಇಬ್ರು ಮೈ ಸೇರ್ಕೊಂಡು ಒಂದು ನೋಟ್ ಹರಿದಿಟ್ರಿ ಸುಮ್ಮನೆ. ನಮ್ದಲ್ಲದ್ದು ಯಾವತ್ತೂ ನಮ್ಮ ಹತ್ರ ಇರಲ್ಲ, ತಿಳ್ಕೊಳ್ರಿ ಸ್ವಲ್ಪ. ಈಗ ನೋಡಲ್ಲಿ ರಾಚವ ಹುಡ್ಕಂತ ಬರಕುಂತ ನೋಟ್ನ, ಪಾಪ ಆಕಿಗಾರ ಸಿಕ್ಕಿದ್ರೆ ತಗೊಂಡು ಹೋಗ್ತಿದ್ಲು ಮನೆಗೆ 500 ರೂಪಾಯಿನ. ಈಗ ಸುಖ ಸುಮ್ಮನೆ ಇಬ್ರು ಸೇರಿ ಹರಿದಿಟ್ರಿ ಅದನ್ನ. ಏನ್ರವ ನೀವಿಬ್ರು ನಂದು 500 ರೂಪಾಯಿ ಹರಿದಿಟ್ಬಿಟ್ರಲ್ಲ? ತಪ್ಪಾತವ ರಾಚವಕ್ಕ, ಏನೋ 500 ರೂಪಾಯಿ ನೋಟ್ ಆಸೆಗೆ ಬಿದ್ದು ಹಿಂಗೆ ಮಾಡಿಬಿಟ್ಟೆ. ನನ್ನ ಕಡೆಯಿಂದನೂ ತಪ್ಪಾತವ ರಾಚವಕ್ಕ. ತಪ್ಪಾತು ಅಂದ್ರೆ 500 ರೂಪಾಯಿ ಹರಿತಲ್ಲ, ನಿನಗೂ ಅಲ್ಲ ಆಕಿಗೂ ಅಲ್ಲ ರಾಚವಕ್ಕಂಗೂ ಅಲ್ಲ, ಹಂಗಾತದು. ಅಯ್ಯೋ ಏನ್ರವ ನೀವು. ನನ್ನ ಮಗ ಅಪರೂಪಕ್ಕೆ ಔಷಧಿಗೆ ಅಂತೇಳಿ 500 ರೂಪಾಯಿ ಕೊಟ್ಟಿದ್ದ, 1 ತಿಂಗಳು ಅದ್ರಾಗೆ ಮಾಡ್ಬೇಕಿತ್ತು. ಈಗ ಅದು ಅರ್ಧೋತ. ಅಯ್ಯೋ ದೇವ್ರೆ, ಏನು ಮಾಡ್ಲಪ್ಪ ನಾನು. ನೋಡಿದ್ರ ನೀವಿಬ್ರು ಜಗಳ ಮಾಡಿ ನೋಟ್ ಹರಿದ್ರಿ, ಆದ್ರೆ ಅಲ್ಲಿ ರಾಚವಕ್ಕಂಗೆ ಔಷಧಿಗಿಲ್ಲ ದುಡ್ಡು. ಏನ್ ಮಾಡ್ಬೇಕು ಇವಾಗ ಆಕಿ? ನೀವಿಲ್ಲ ಅಂದಿದ್ರಿ ಯಾರಾದ್ರೂ ಬೇರೆ ಯಾರಾದ್ರೂ ನೋಟ್ ತಗೊಂಡು ಹೋಗ್ತೀವ್ರಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೀವು ಈ ಥರ ಕಿತ್ತಾರ್ದೆ ಆ ನೋಟ್ ಹಂಗೆ ಇದ್ದಿದ್ರೆ ಹೋಗ್ಲಿ, ಆ ರಾಚವಕ್ಕನೇ ಬಂದು ತಗೊಂಡಿದ್ರೆ ತಗೊಂತಿದ್ಲ ಏನೋ. ಅಯ್ಯೋ ದೇವ್ರೆ, ಏನು ಹೇಳವ ನಾ ನಿಮಗೆ. ಹೋ ಸುಶೀಲಕ್ಕ, ಸುಮ್ಮನೆ ನಮ್ದಲ್ಲದಕ್ಕೆ ತೀರಾ ಜಗಳ ಮಾಡಬಾರ್ದು ಅಂತ ಇವಾಗ ಗೊತ್ತಾಯ್ತು. ಕ್ಷಮಿಸು ರಾಜವಕ್ಕ. ಅಯ್ಯೋ ಏನು ಕ್ಷಮಿಸೋದೆ ಏನು ಬಿಡವ. ಈಗ ನೀವಿಲ್ಲ ಅಂದಿದ್ರೆ ಇನ್ನೊಬ್ರು ಯಾರು ತಗೊಂಡು ಹೋಗ್ತಿದ್ರು. ಏನು ಮಾಡಲಿ, ನನ್ನ ಹಣೆ ಬರ ಸರಿ ಇಲ್ಲ ಅನ್ಕೋಬೇಕಷ್ಟೇ. ಅಪ್ಪಿಗೆ ಪ್ರಾಯಶ್ಚಿತ್ತ ಬೇಕಿದ್ರೆ ಮಾಡ್ಕೋಬಹುದು. ಇಬ್ರು ಸೇರ್ಕೊಂಡು ನೋಟ್ ಹರಿದಿರಾ, ಹಂಗೆ ಇಬ್ರು ಸೇರ್ಕೊಂಡು ದುಡ್ಡು ಹಾಕಿ ರಾಚವಕ್ಕಂಗೆ ಔಷಧಿ ತಂದು ಕೊಟ್ಬಿಡ್ರಿ. ಹೋಲೆ ಸರಿ ಆಯ್ತು ನೀನು ಹೇಳೋದು. ಹ್ಞೂ ಸರಿ ಸುಮಕ, ಹಂಗೆ ಮಾಡೋಣಂತೆ. ರಾಚವಕ್ಕ 250 ರೂಪಾಯಿ ಕೊಡ್ತೀನವ ನನ್ನ ಕಡೆಯಿಂದ, ಅದೇನು ಔಷಧಿ ಐತಿ ತಗ. ಹ್ಞೂ ರಾಚವಕ್ಕ, ನಾನು 250 ರೂಪಾಯಿ ಕೊಡ್ತೀನಿ, ಇಬ್ರದ್ದು ಸೇರಿ 500 ರೂಪಾಯಿ ಹಾಕತಿ, ನೀನು ಔಷಧಿ ತಗೊಳವ. ಯಾವ ಇಬ್ರಿಗೂ ಪುಣ್ಯ ಬರ್ಲವ. ನನಗೆ ನಿಜವಾಗ್ಲೂ 1 ತಿಂಗಳು ಏನು ಮಾಡ್ಲಪ್ಪ ಅಂತ ಯೋಚನೆ ಆಗಿಬಿಟ್ಟಿತ್ತು ಭಾಳ. ನೀನು ಹಂಗೆ ಹೋಗ್ತಾ ನಮ್ಮ ಮನೆ ಕಡೆ ಬಂದು ಹೋಗಿ ರಾಚವಕ್ಕ, ಕೊಡ್ತೀನಿ ದುಡ್ಡು. ಹ್ಞೂ ಸರಿ ಆಯ್ತು, ಆಮೇಲೆ ಬಂದಿಸ್ಕೊಂತೀನಿ. ಆತಲೆಲ್ಲ ಮುಗೀತಲ್ಲ, ನಡೀರಿ ಮನೆಗೆ. ಈಗ ನಿಮ್ಮ ತಪ್ಪಿನ ನಿಮ್ಗೆ ಆಗೈತಲ್ಲ ಅಷ್ಟು ಸಾಕು. ಆದರೆ ಮತ್ತೊಂದ್ಸಲ ಇದೇ ಥರ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ.